ನಮಸ್ಕಾರ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಾಗರದ ಮಾರಿಕಾಂಬಾ ಜಾತ್ರೆ ಬಗ್ಗೆ ಹಾಗೆ ದೇವಿ ಬಗ್ಗೆ ನಮ್ಮ ಮಾರಿಕಾಂಬಾ ದೇವಸ್ಥಾನದ ಅರ್ಚಕರಾದ ರವಿ ಪೋತರಾಜರವರ ಹತ್ರ ತಿಳ್ಕೊಳ್ಳೋಣ. ಅರ್ಚಕ್ರೆ, ಮೊದಲನೇದಾಗಿ ಮಾರಿಕಾಂಬಾ ದೇವಿಯ ಈ ಪಾದಿಕೆಗಳ ಬಗ್ಗೆ ಒಂದು ಕತೆ ಇದೆಯಂತಲ್ಲ, ಅದನ್ನ ತಿಳಿಸ್ಬೋದಾ ನಮಗೆ? ಈ ಒಂದು ಪಾದಕ್ಕೆ ಊರೇ ಸೃಷ್ಟಿಯಾಗಿರಲಿಲ್ಲ. ಒಂದು ಭಯಾನಕ ಕಾಡು, ಒಂದು ಆಲದ ಮರದ ಕೆಳಗೆ ಬುಡದಲ್ಲಿದ್ದಂಥ ಈ ಪಾದಕ್ಕೆ ಅಮ್ಮನವ್ರದ್ದು ಇದು. ಆಮೇಲೆ ಕ್ರಮೇಣ ಊರು ಅಭಿವೃದ್ಧಿ ಆದಂಗೆ ಈ ಪಾದಕೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂದಾಗ ಇಡೀ ಊರಿಗೆ ದೊಡ್ಡ ಕಾಲ್ ಪ್ಲೇಗು ಪೆಟ್ಟು ಪಾದಕೆ ತೆಗೆಯಕ್ಕೆ ಬಂದವನು ಅಲ್ಲೇ ಮರಣ ಹೊಂದಿದ. ಆಮೇಲೆ ಈ ದೊಡ್ಡ ಒಂದು ಪ್ಲೇಗ್ ಬಂದು ಇಡೀ ಊರೇ ಸರ್ವನಾಶ ಆಗಿ ಆಮೇಲೆ ಶ್ರೀ ಮಾರಿಕಾಂಬೆ ಕನಸಿನ ರೂಪದಲ್ಲಿ ಶ್ರೀ ಮಹಾರಾಜರಿಗೆ ಆ ಪಾದಕ್ಕೆ ಅಲ್ಲೇ ಇರಬೇಕು, ಆ ಪಾದಕ್ಕೆ ಅಲ್ಲೇ ಇರಬೇಕು, ಊರೇ ಬೇರೆ ಕಡೆ ನಿರ್ಮಾಣ ಮಾಡಿ, ರೋಡ್ ಬೇರೆ ಕಡೆ ಮಾಡಿ ಅಂತ ಹೇಳಿ ಆಗ ಅರಸರ ಕಾಲದಲ್ಲಿ ಮತ್ತೆ ಪುನರ್ ನಿರ್ಮಾಣಗೊಂಡ ಈ ಒಂದು ಪಾದಕ್ಕೆ, ಈ ಒಂದು ಜಾತ್ರೆ ಸೈನಿಕರ ರಕ್ಷಣೆಗೆ ಮತ್ತು ಸೈನಿಕರ ಗೆಲುವಿಗೋಸ್ಕರ ಪ್ರಾರಂಭಗೊಂಡಾಗ ಈ ಒಂದು ಜಾತ್ರೆ ಈಗ ಅತಿ ದೊಡ್ಡ ಕರ್ನಾಟಕದ ದೊಡ್ಡ ಜಾತ್ರೆಯಾಗಿ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಮಾರಿಕಾಂಬೆ ದೇವಿ ಗಂಡ ಹಾಗೆ ಮಗನ ಬಗ್ಗೆ ಒಂದು ಕತೆ ತುಂಬಾ ಜನ ಹೇಳ್ತಾರೆ, ಅದನ್ನ ನೀವು ನಿಜವಾದ ಕತೆನ ಹೇಳ್ಬೋದಾ? ಶ್ರೀ ಮಾರಿಕಾಂಬೆ ಒಂದು ಸುಂದರ ಸ್ವರೂಪಿಣಿ, ಒಂದು ಮುಗ್ಧತೆ ಆಗಿರ್ತಾಳೆ. ಫಸ್ಟ್ ಅವಳು ಗಂಡ ಆದವನು ಏನು ಮಾಡ್ತಾನೆ, ನಾನು ಉತ್ತಮ ಒಳ್ಳೆನು ಅಂತ ಹೇಳಿ ಅವಳನ್ನ ಮದುವೆ ಆಗ್ತಾನೆ, ಮೋಹಿಸಿ ಮದುವೆ ಆಗ್ತಾನೆ. ಕ್ರಮೇಣ ಗಂಡ ಏನಂದರೆ ಎಲ್ಲರಿಗೂ ತುಂಬನೇ ತೊಂದರೆ ಕೊಡೋದು, ತುಂಬನೇ ಕೆಟ್ಟಾಚಾರ, ಹೆಣ್ಮಕ್ಳಿಗೆ ಇದು ಮಾಡೋದು. ಆಮೇಲೆ ಯಾಗವನ್ನು ನಡೀತಾ ಇದ್ರೆ ಅಲ್ಲೋಗಿ ತೊಂದರೆ ಕೊಡೋದು, ಪ್ರತಿಯೊಂದು ತೊಂದರೆ ಕೊಡ್ತಾನೆ. ಆ ತೊಂದರೆ ಸಹಿಸ್ಕೊಳಕ್ಕಾಗದೆ ತಾಯಿ ಮಾರಿಯಾಗಿ ಗಂಡನನ್ನು ಸಂಹಾರ ಮಾಡ್ತಾಳೆ. ಮಗನು ಸಮೇತನು ಅದೇ ಥರ ಆಗ್ತಾನೆ, ಮಗನನ್ನು ಸಂಹಾರ ಮಾಡ್ತಾವೆ. ಮಾರಿ ಆದ ತಕ್ಷಣ ಅವಳು ಸಿಂಹ ಆಗ್ಬಿಡ್ತಾಳೆ. ಸಿಂಹ ಆದ ತಕ್ಷಣ ಗಂಡ ಏನು ಮಾಡ್ತಾನೆ, ಕೋಣನ ದೇಹದಲ್ಲಿ ಹೋಗ್ತಾನೆ. ಆಗ ಕೋಣನ ದೇಹದಲ್ಲಿ ಇದ್ರು ಸಿಂಹ ಆಗಿ ಕೋಣನ ಸಂಹಾರ ಮಾಡ್ತಾಳೆ. ಮಗನು ಸಮೇತ ಕುರಿ ದೇಹದಲ್ಲಿ ಹೋಗ್ತಾನೆ. ಆ ಕುರಿ ದೇಹದಲ್ಲಿ ಹೋಗಿದ್ರು ಆ ತಾಯಿ ಬಿಡಲ್ಲ, ಮಗನೂ ಸಂಹಾರ ಮಾಡ್ತಾಳೆ. ಆ ಟೈಮಲ್ಲಿ ಮಗ ಗಂಡ ಅಂತ ಏನು ನೋಡೋದಿಲ್ಲ. ಊರಿನ ಅಭಿವೃದ್ಧಿಗೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಗಂಡನ ಮಗನ ಸಂಹಾರ ಮಾಡ್ತಾಳೆ. ಆ ಪದ್ಧತಿ ಈಗಲೂ ಜಾತ್ರಾ ಸಮಯದಲ್ಲಿ ಇದೆ. ಪೋತರಾಜನ ಮೂಲಕ ಗಾವುಗುರಿ ಶಾಸ್ತ್ರ, ಹೆಣ್ಣು ಒಪ್ಸೋ ಇದು ಒನಕ್ಕೆ ಬಿಡುವಾಗಾದ್ರೂ ಅಷ್ಟೇ, ವಿಧವೆ ಮಾಡ್ಬೋದು, ಅಮ್ಮನವ್ರಿಗೆ ವಿಧವೆ ಮಾಡೋ ಶಾಸ್ತ್ರ ಈಗಲೂ ಆ ಪದ್ಧತಿ ಇದೆ. ಕೋಣನ್ನ ಸಂಹಾರ ಮಾಡೋದು ಈಗ ಮುಂಚೆ ಎಲ್ಲ ಹಿಂದ್ ಮಾಡ್ತಿದ್ರು, ಈಗ ಆ ಥರ ಎಲ್ಲ ಪದ್ಧತಿ ಇಲ್ಲ. ಈ ಬಲಿ ಅನ್ನ ಇದೆಲ್ಲ ಹಾಕ್ತಿವಿ. ಹಿಂದೆಲ್ಲ ಪ್ರತಿ ಜಾತ್ರೆಗೂ ಒಂದು ಹೊಸ ಮೂರ್ತಿ ಮಾಡ್ತಾ ಇದ್ರಂತೆ, ಹಲಸಿನ ಮೂರ್ತಿನ. ಬಟ್ ಇವಾಗಿರೋದು ಸುಮಾರು ಒಂದು 50 ವರ್ಷ ಹಳೇದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹಲಸಿನ ಮೂರ್ತಿ ಹಲಸಿನ ಮರದಲ್ಲೇ ಆಗಬೇಕು. ಉತ್ಸವ ಮೂರ್ತಿ ಹಲಸಿನ ಮರದಲ್ಲೇ ಮಾಡ್ಬೇಕು. ಹಿಂದೆ ಪ್ರತಿ ಮಹಾರಾಜರ ಕಾಲದಲ್ಲಿ ಪ್ರತಿ ಜಾತ್ರೆಯಲ್ಲೂ ಮೂರ್ತಿ ಮರದಿಂದನೇ ರೆಡಿ ಮಾಡ್ತಿದ್ರು. ಈ ಶೂನ್ಯ ಮಾಸದಲ್ಲಿ ಮಾಡಿದ್ರೆ ಒಂದು 2-3 ತಿಂಗಳು ಬೇಕಾಗಿತ್ತು ಹಿಂದೆ. ಈಗೆಲ್ಲ ಆಗಿಲ್ಲ. ಮೂರ್ತಿನ ಅದನ್ನೇ ಮತ್ತೆ ನಿರ್ಮಾಣ ಮಾಡಿ ಅದು ಯಾವ್ದಾದ್ರು ಒಂದು ಇದು ಹೋಗಿದ್ರೆ ಅದಕ್ಕೆ ಹಲಸಿನ ಮರನ ಹಾಕಿ ರೆಡಿ ಮಾಡ್ತಾರೆ. ಈಗ ಕ್ರಮೇಣ ನನ್ನ ಪ್ರಕಾರ ಈ ಪೂಜೆ ಆಗ್ತಿರೋ ಮೂರ್ತಿ ಕೆಲವು ಒಂದು 50 ವರ್ಷಗಳಾಗಿದೆ. 50 ವರ್ಷ ಆಗಿದೆ ಇವಾಗ ಪೂಜೆ ಮಾಡ್ತಾ ಇರೋ ಅದಕ್ಕೆ. ಆ ಮೂರ್ತಿ ಈಗ ಮಾಡ್ತಾ ಇರೋ ಹಲಸಿನ ಮೂರ್ತಿಗೆ 50 ವರ್ಷಗಳಾಗಿದೆ. ಆಮೇಲೆ ಒನಕ್ಕೆ ಬಿಡೋದು ಅಂತ ಹೇಳಿದ್ರಲ್ಲ, ಸೊ ಅದು ಯಾವ ಕಾರಣಕ್ಕೆ? ಒನಕ್ಕೆ ಬಿಡೋದು ಅಂದರೆ ಈಗ ಶ್ರೀ ಮಾರಿಕಾಂಬೆ ನಾವು ಉತ್ಸವ ಮೂರ್ತಿ ಪೂಜೆ ಎಲ್ಲ ಮಾಡ್ತೀವಲ್ಲ ಜಾತ್ರೆ ಸಮಯದಲ್ಲಿ, ಈಗ ಒನಕ್ಕೆ ಬಿಡೋದು ಇಲ್ಲಿ ಊರಿಗೆ ಬಂದಿರೋಂಥ ಕಾಯಿಲೆ ಯಾವುದೇ ತೊಂದರೆ ಎಲ್ಲನೂ ತಗೊಂಡು ನೀನು ಹೋಗು ಅಂತ ಹೇಳಿ ಬಿಟ್ಟು ಬರ್ತೀವಿ. ಅಂಕೆ ಹಾಕ್ತಿವಲ್ಲ, ಅಂಕೆ ಹಾಕಿದ್ಮೇಲೆ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬಾರ್ದು ಅಥವಾ ಏನೋ ಶುಭ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದು ಯಾವ ಕಾರಣಕ್ಕೆ? ಅಂಕೆ ಹಾಕೋದಂದ್ರೆ ಜಾತ್ರೆ ಪ್ರಾರಂಭ ಆಗತ್ತಲ್ಲ, ಜಾತ್ರೆ ಪ್ರಾರಂಭ ಆಗಿದ್ರೆ ಕೆಲಸಗಳೆಲ್ಲ ಮಾಡಬೇಕಲ್ಲ. ಹಾಗಾಗಿ ಯಾವುದೇ ಜಾತ್ರೆ ಸಮಯದಲ್ಲಿ ಆ ದೇವಿ ಪೂಜೆ ಜಾತ್ರೆ ಎಲ್ಲ ಮುಗಿಯೋವರೆಗೂ ನಿನ್ನ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿನ್ನ ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯ ಮಾಡಲ್ಲ, ಶುಭ ಕಾರ್ಯಗಳು ಮಾಡಲ್ಲ. ನಿನ್ನ ಕಾರ್ಯ ಮುಗಿಯೋವರೆಗೂ ಒಂದು ಪ್ರಮಾಣ ಮಾಡ್ತೀವಿ. ಅಂಕಿ ಅಂದರೆ ಆಣೆ ಮಾಡ್ದಂಗೆ ಮಾಡಿ ಅದು ಇದು ಮಾಡಿ. ಹಂಗಾಗಿ ಯಾವುದೇ ಊರಿಗೆ ಹೋದ್ರೂ ಮತ್ತೆ ರಾತ್ರಿ ಒಳಗೆ ಊರಿಗೆ ಮನೆಗೆ ಬರ್ತೀವಿ ಅಂತ ಹೇಳಿ ಅದು ಪದ್ಧತಿ ಈಗಲೂ ಇದೆ.
ಇದು ಕೋಳಿನೆಲ್ಲ ಹಾರಿಸ್ತಾರಲ್ಲ ಜಾತ್ರೆ ಟೈಮಲ್ಲಿ, ಅದ್ ಯಾಕೆ ಹಾರಿಸೋದು ಅಂತ? ಯಾಕೆ ಅಂದರೆ ಈಗ ಕೆಲವ್ರಿಗೆ ಸಂತಾನನೇ ಆಗಿರಲ್ಲ. ಮಗು ಗಂಡು ಮಗು ಹುಟ್ಟಿದ್ರೆ ನಾನು ಕೋಳಿ ಬೀರ್ತೀನಿ ಅಂತ ಹರಕೆ ಮಾಡ್ಕೊಳೋದು. ಆಮೇಲೆ ಒಂದು ಏನಾರು ಒಂದು ಮನೆ ಕಟ್ಟಕ್ಕೆ ಅಂತ ಹರಕೆ ಮಾಡ್ಕೊಳೋದು. ನಿನಗೆ ಒಂದು ಜಾತ್ರೆ ಸಮಯದಲ್ಲಿ ಕೋಳಿ ಬೀರ್ತೀನಿ ಅಂತ ಹರಕೆ ಮಾಡ್ಕೊಳೋದು. ಆ ಹರಕೆಗೋಸ್ಕರ ತಾಯಿ ಕೋಳಿ. ಹಾಗೆ ಅರ್ಚಕ್ರೆ ಇವಾಗ ದೇವರಿಗೆ ಹೊಗಳಿಕೆ ಹಾಕೋದು ಅಥವಾ ಬೈಯೋ ರೀತಿ ಮಾತಾಡ್ತಾರಂತೆ, ಅದು ನಿಜನಾ? ಹೊಗಳಿಕೆ ಈಗ ಅಸಾಧ್ಯರಿಂದ ಶ್ರೀ ಮಾರಿಕಾಂಬೆಗೆ ಆ ಟೈಮಲ್ಲಿ ಮಾರಿ ಆಗಿರ್ತಾಳಲ್ಲ, ಶಾಂತ ಮಾಡಬೇಕು. ಆವಾಗ ಅಸಾಧ್ಯರು ಬಂದು ಹೊಗಳಿಕೆ ಹಾಕೋದು ಅದೆಲ್ಲ ಇರುತ್ತದೆ. ಹೊಗಳಿಕೆ ಅಂದರೆ ಅಮ್ಮನವರಿಗೆ ಸ್ವಲ್ಪ ಬೈದಂಗೂ ಆಗತ್ತೆ. ಆ ಬೈದಿದ್ದು ಆ ತಾಯಿಗೆ ಇಷ್ಟ ಆಗತ್ತೆ. ನಾವು ಹಾಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಹಿಂದೆ ನಮ್ಮ ತಾತ ಪೋತ್ರಾಜ್ ವೆಂಕಣ್ಣವರು ಸೇವೆ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ನಮ್ಮ ಚಿಕ್ಕಪ್ಪ ಗಣೇಶ್ ಪೋತ್ರಾಜು, ಆಮೇಲೆ ಅವ್ರ ಜೊತೆಗೆ ನಮ್ಮ ತಂದೆ ತಿಪ್ಪಣ್ಣ ಪೂಜಾರಿ ಸಮೇತ ಸೇವೆ ಮಾಡ್ಕೊಂತ ಒಂದು ಕೆಲವು ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಈಗ ನಮ್ಮ ಪೋತ್ರಾಜ್ ಗಣೇಶ್ ಚಿಕ್ಕಪ್ಪ ಇದ್ರಲ್ಲ, ಅವ್ರು ನಿಧನ ಆದ ನಂತರ ಈಗ ನಂದು ಈಗ 29ನೇ ಜಾತ್ರೆ. ಈಗಾಗಲೇ ನಾನೀಗ ತಾಯಿಗೆ ಪೋತ್ರಾಜ್ ಆಗಿ ಸೇವೆ ಸಲ್ಲಿಸ್ತಾ ಇರೋದು ಈಗ ಒಂದು 25 ವರ್ಷಗಳಾಯಿತು. ಈಗ ನಾನು ಏನಪ್ಪ ಅಂದರೆ ಈಗ ಪ್ರತಿನಿತ್ಯ ಈಗ ನಮ್ಮ ಪೋತ್ರಾಜ್ ಗಣೇಶ್ ಅವ್ರ ಮಗ ಅವ್ರ ಸಹಾಯ, ನಮ್ಮ ಸಮಾಜದವ್ರ ಸಹಾಯದಿಂದ ಈ ಪ್ರತಿನಿತ್ಯ ಶ್ರೀ ಮಾರಿಕಾಂಬೆಗೆ ದೇವಿ ಪೂಜೆ ಸಲ್ಲಿಸ್ತಾ ಇದ್ವಿ. ಜಾತ್ರೆ ಸಮಯದಲ್ಲೂ ಈ ಪೋತ್ರಾಜನ್ ಇದು ಪ್ರಮುಖವಾಗಿರುತ್ತದೆ. ಯಾವುದೇ ದೇವಿಗೆ ಪೂಜಾ ವಿಧಿ ವಿಧಾನ, ಈ ಗಾವುಗುರಿ ಶಾಸ್ತ್ರ, ಅಂಕೆ ಹಾಕೋ ಶಾಸ್ತ್ರದಲ್ಲೂ ಸಮೇತ ಶ್ರೀ ಮಾರಿಕಾಂಬೆಗೆ ಚಾಟಿ ಸೇವೆ ಆದ ನಂತರನೇ ಮಾರಿಕಾಂಬೆಯನ್ನು ಹೊರಡಿಸುವುದು. ಮತ್ತು ಮರ ಕಡಿಬೇಕು ಅಷ್ಟೇ ಪೋತ್ರಾಜದಿಂದನೇ ಮರ ಗುರುತಿಸಲ್ಪಟ್ಟ ಮರದಿಂದನೇ ಶ್ರೀ ಮಾರಿಕಾಂಬೆಗೆ ಹಿಂದಿನಿಂದಲೂ ಆ ಮರದ ಒಂದು ಇದರಿಂದನೇ ಶ್ರೀ ಮಾರಿಕಾಂಬೆ ನಿರ್ಮಾಣ ಮಾಡ್ತಿದ್ರು. ಗಾವುಗುರಿ ಅಂದರೆ ಶ್ರೀ ಮಾರಿಕಾಂಬೆ ಮಾರಿಕಾಂಬೆ ಗಂಡನು ಕೋಣನ ದೇಹದಲ್ಲಿ ಹೋಗಿದಾಗ, ಮಗನು ಕುರಿ ದೇಹದಲ್ಲಿ ಹೋಗಿದಾಗ ಕುರಿ ಹೋತವಾಗಿರುತ್ತದೆ. ಪೋತ ಅಂದರೆ ಕುರಿ, ರಾಜ ಅಂದರೆ ಸಿಂಹ. ಆ ಪೋತ ರಾಜ ಅಂದರೆ ಮಾರಿಕಾಂಬೆಯ ಒಂದು ಅವತಾರ. ಆ ಅವತಾರದಲ್ಲಿ ಗಾವುಗುರಿ ಶಾಸ್ತ್ರ ಈಗಲೂ ನಡೀತಾ ಇದೆ. ಈ ಕ್ರಮೇಣ ಈಗ ಕುರಿದು ಅವೆಲ್ಲ ನಿಲ್ಲಿಸಿ ಈಗ ಕುಂಬಳಕಾಯಿ ಶಾಸ್ತ್ರ ಮಾಡ್ತಾ ಇದೆ. ಆಮೇಲೆ ಹೆಣ್ಣು ವಿಧವೆ ಆಗಬೇಕಾದ್ರೂ ಅಷ್ಟೇ ಈ ಪೋತರಾಜನಿಗೆ ವಿಧವೆ ಮಾಡಿಬಿಡ್ತಾರೆ, ವಿಧವೆ ಶಾಸ್ತ್ರ ಇದೆ. ಇಷ್ಟು ವರ್ಷದಿಂದ ನೀವು ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ಈಗ ನಿಮ್ಮ ಕುಟುಂಬಕ್ಕೆ ಎಲ್ಲ ಎಷ್ಟು ಒಳ್ಳೇದ್ ಮಾಡಿದಾರೆ ಅಂತ? ನಮ್ಮ ಕುಟುಂಬಕ್ಕೆ ತಾಯಿ ಏನು ಕೇಳಿದ್ರು ಅಂದರೆ ನಾವು ಆಸ್ತಿ ಹೊಡಿರು ಏನು ಕೇಳಲ್ಲ. ನಮ್ಗೆ ಆರೋಗ್ಯ, ಮಕ್ಕಳಿಗಿದ್ದು ಏನೋ ಒಟ್ಟು ನಿನ್ನ ತಾಯಿ ಸೇವೆ ಮಾಡೋಕ್ಕೆ ಶಕ್ತಿ ಕೊಡು, ಆರೋಗ್ಯ ಕೊಡು ಅಂತ ಕೇಳ್ತೀವಿ. ಬಿಟ್ಟರೆ ಇಲ್ಲಿವರೆಗೂ ನಾವೇನು ಇಲ್ಲಿ ಎಲ್ಲ ನೆರವೇರಿಸಿದ್ದಾಳೆ. ಜಾತ್ರೆ ಸಮಯದಲ್ಲೂ ಆದರೂ ಅಷ್ಟೇ ಏನೇ ಕಾರ್ಯಕ್ರಮ ಪೋತ್ರಾಂಗ ಹೊಡಿಸ್ಬೇಕಾದ್ರೆ ನಮ್ಮ ಮನೆಯಿಂದನೇ ಹೊಡಿಸೋದು. ಆಮೇಲೆ ಮಂಗಳವಾರ ಹಿಂದಿನ ದಿನ 2ನೇ ತಾರೀಕು ದಿವಸನೂ ಅಷ್ಟೇ ನಮ್ಮ ಮನೆಯಿಂದನೇ ಚಿಕ್ಕಮ್ಮ ಅಂತ ಹೊಡಿಸಿ, ಹಿಂದಿನಿಂದನೂ ಅವಾಗ ಜಾತ್ರೆ ಸಮಯದಲ್ಲಿ ದೇಣಿಗೆ ಇರಲಿಲ್ಲ. ಈಗ ಚಿಕ್ಕಮ್ಮನ ಹೊರಡಿಸ್ಬಿಟ್ಟು ಪ್ರತಿ ಒಂದು ಮನೆಗೂ ಎಣ್ಣೆ ಭಂಡಾರ ಕೊಟ್ಟು ಹಣ ತಂದು ಜಾತ್ರೆ ಮಾಡೋ ಪದ್ಧತಿ ಅವಾಗಿಂದನೇ. ಶ್ರೀ ಮಾರಿಕಾಂಬೆ ಜಾತ್ರೆ ಈ ಕೆಲವು ಡಿಸೆಂಬರ್ 23ರಲ್ಲಿ ಮರ ಕಡೆ ಶಾಸ್ತ್ರ ಈಗಾಗಲೇ ಮುಗಿದೈತೆ. ಈಗಾಗಲೇ ಬಣ್ಣ ಪೆಂಡಲ್ ಕಾರ್ಯ ನಡೀತಾ ಇದೆ. ಆಮೇಲೆ ಇದೇ ಜನವರಿ 27ನೇ ತಾರೀಕು ಅಂಕೆ ಹಾಕೋ ಶಾಸ್ತ್ರ ಇದೆ. ಆಮೇಲೆ ಫೆಬ್ರವರಿ 3ನೇ ತಾರೀಕು ಶ್ರೀ ಮಾರಿಕಾಂಬೆ ತವ್ರ ಮನೆಯಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ, ಪೂಜಾ ವಿಧಿ ವಿಧಾನ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಂಜೆ ತವ್ರ ಮನೆಯಿಂದ ಗಂಡನ ಮನೆಗೆ ರಾಜಬೀದಿ ಉತ್ಸವ. ಆಮೇಲೆ ಗಂಡನ ಮನೆಯಲ್ಲಿ 9 ದಿನಗಳ ಕಾಲ ಬುಧವಾರದವರೆಗೆ ಅಂದರೆ 11ನೇ ತಾರೀಕುವರೆಗೂ ಶ್ರೀ ಮಾರಿಕಾಂಬೆ ಪೂಜಾ ವಿಧಿ ವಿಧಾನ, ಮಧ್ಯದಲ್ಲಿ ಗಾವುಗುರಿ ಶಾಸ್ತ್ರ, ಪ್ರತಿನಿತ್ಯ ಪೂಜೆ ವಿಧಿವಿಧಾನಗಳು ನಡೀತಾ ಬಂದಿದೆ. ಈ ಶ್ರೀ ಮಾರಿಕಾಂಬೆಗೆ ಲಕ್ಷಾಂತರ ಜನ ಪ್ರತಿನಿತ್ಯ ಈಗ ಬೆಳಗ್ಗೆ ದರ್ಶನ ಮಾಡಬೇಕು ಅಂದರೆ ಸಾಯಂಕಾಲನೇ ದರ್ಶನಕ್ಕೆ ನಿಲ್ತಾರೆ. ಆಮೇಲೆ ಜಾತ್ರಾ ಸಮಯದಲ್ಲಿ ಈ ಮಠಾಧೀಶರುಗಳು ಶ್ರೀ ದೇವಿಯ ದರ್ಶನ ಪಡೆಯಲು ಮತ್ತು ಮಹಾರಾಜರುಗಳು ಸಮೇತ ಈಗಲೂ ಶ್ರೀ ಮಾರಿಕಾಂಬೆಗೆ ಉಡಿ ತುಂಬ ಪದ್ಧತಿ ಇದೆ. ಕಡೆಗೆ ಶ್ರೀ ಮಾರಿಕಾಂಬೆ ಸನ್ನಿಧಾನದಲ್ಲಿ ನಡೆಯುವಂಥ ಪೂಜಾ ವಿಧಿ ಶ್ರೀ ಮಾರಿಕಾಂಬೆಗೆ ದೇಶಾಂತರ ಮೂಲೆಯಿಂದ ಯಾವುದೇ ಜಾತಿ ಮತ ಇಲ್ಲದೆ ಶ್ರೀ ತಾಯಿ ದರ್ಶನ ಪಡೆದು ಪುನೀತರಾಗಿ ಪ್ರತಿನಿತ್ಯ ಜಾತ್ರಾ ಸಮಯದಲ್ಲಿ ದಾಸೋಹ ಇರುತ್ತೆ, ಅನ್ನ ಸಂತರ್ಪಣೆ. ಕೆಲವು ಸಮಾಜ ಸೇವಕರು ಎಲ್ಲಿ ಬೇಕಲ್ಲಿ ಊಟ, ಮಜ್ಜಿಗೆ, ಪಾನಕ ಪ್ರತಿನಿತ್ಯ ಶ್ರೀ ಮಾರಿಕಾಂಬೆಗೆ ಯಾವುದೇ
ತೊಂದರೆ ವಿಘ್ನ ಕಳ್ಳತನ ಆಗದೆ ಏನು ತೊಂದರೆ ಆಗದೆ ಇಲ್ಲಿವರೆಗೂ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಶ್ರೀ ಮಾರಿಕಾಂಬೆ ಶಕ್ತಿ ಏನಂದರೆ ಆ ತಾಯಿ ಹತ್ರ ಏನೇ ಕಷ್ಟ ಬೇಡ್ಕೊಂಡ್ರು ಅದನ್ನು ನೆರವೇರಿಸಿದ್ದಾಳೆ. ಪ್ರತಿನಿತ್ಯ ಆ ತಾಯಿಗೆ ಬರುವಂಥ ಭಕ್ತರುಗಳು ಹರಕೆ ಎಲ್ಲ ಸಲ್ಲಿಸ್ತಾರೆ. ಜಾತ್ರೆ ಸಮಯದಲ್ಲೂ ಅಷ್ಟೇ ಯಾವುದೇ ಮೂಲೆಯಿಂದನೂ ಬಂದು ಅವರೇ ಬಂದು ಪೂಜೆ ಎಲ್ಲರ ಮನೆ ಸ್ವಂತ ಮನೆ ಇಲ್ಲ ಅಂದರೆ ಖಾಲಿ ಜಾಗದಲ್ಲಿ ಹೋಗಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಮತ್ತು 11ನೇ ದಿನಕ್ಕೆ ಶ್ರೀ ಮಾರಿಕಾಂಬೆನೇ ವನಕ್ಕೆ ಬಿಡೋ ಶಾಸ್ತ್ರ ಇದೆ. ವನಕ್ಕೆ ಬಿಟ್ಟು ಬಂದ ಮೇಲೆ ಮತ್ತೆ ಶ್ರೀ ಮಾರಿಕಾಂಬೆ ಪೂಜೆ ಪ್ರಾರಂಭ ಆಗುತ್ತದೆ. ನಾನು ಈ ವಿಡಿಯೋದಲ್ಲಿ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ವಿಧಿವಿಧಾನ ಹಾಗೆ ಕತೆಗಳು ಎಲ್ಲದನ್ನು ಆದಷ್ಟು ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ನಮಸ್ಕಾರ.